ಸರ್ ನಮಸ್ತೆ. ನಮಸ್ಕಾರ. ನಮ್ಮ ಈ ಒಂದು ಹೊಸ ಕಾರ್ಯಕ್ರಮಕ್ಕೆ ತಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ತುಂಬಾ ಖುಷಿ ಆಯಿತು. ಸರ್, ನಾನು ಮೊದಲನೇದಾಗಿ ಸ್ಟಾರ್ಟ್ ಮಾಡೋದು ಅಂತ ಹೇಳಿದ್ರೆ, ಮೂಲತಃ ತಾವು ಎಲ್ಲಿಯವರು ಅಂತ ಹೇಳುವಂತ ವಿಚಾರ. ನಾವು ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ತಾಲೂಕಿನ ಪುಣಚ ಗ್ರಾಮದ ಮೂಡಂಬೈಲಿನ ಊರಿನವರು. ಮೂಡಂಬೈಲಿನಲ್ಲಿ ಹುಟ್ಟಿದ್ದು ನಾನು. ಮೂಡಂಬೈಲಿ ಮನೆ. ಓಕೆ, ಹೌದು. ತಮ್ಮ ಬಾಲ್ಯದ ಬಗ್ಗೆ ಹೇಳೋದಾದ್ರೆ, ನಾನು ಅಲ್ಲೇ ಹುಟ್ಟಿದ ನಂತರ ಅಲ್ಲೇ ಬೆಳೆದು ಬಂದು ಅಲ್ಲಿಯೇ ಹತ್ತಿರದ ಎಲಿಮೆಂಟರಿ ಶಾಲೆಯಲ್ಲಿ ಓದಿ 5ನೇ ಕ್ಲಾಸ್ ತರಗತಿವರೆಗೆ ಅಲ್ಲೇ ಓದಿದ್ದು. ಆಮೇಲೆ ಸತ್ಯನಾರಾಯಣ ಹೈಸ್ಕೂಲ್ ಪೆರದಲ್ಲಿ ನಮ್ಮ ಹೈಸ್ಕೂಲು ಜೀವನದಲ್ಲಿ ಮುಗಿಸಿದನು. ಅಲ್ಲಿ ಮುಗಿಸಿ 1 ವರ್ಷ ಸೈಂಟ್ ಅಲೋಯಸ್ ಕಾಲೇಜಿನಲ್ಲಿ 1 ವರ್ಷ ಆಗಿ ಮೈಸೂರಿನ ಮಹಾವಿದ್ಯಾಲಯ ಮೆಡಿಕಲ್ ಕಾಲೇಜಿಗೆ ನಾವು ಅಲ್ಲಿಯೇ ಸೇರಿದ್ದು 1962ನೇ ಇಸವಿ. ಅಲ್ಲಿನ 5 ವರ್ಷ ಅಲ್ಲಿ ಇದಾಗಿ 5.5 ವರ್ಷ ಕಳೆದು ನನ್ನ ಫಸ್ಟ್ ಅಪಾಯಿಂಟ್ಮೆಂಟ್ ಕೂರ್ಗ್ ಡಿಸ್ಟಿಕ್ನ ಚಯ್ಯನಾಡ್ ಎಂಬ ಊರಲ್ಲಿ ನಾನಿದ್ದೆ. ಕೊಡಗು. ಅಲ್ಲಿ ಸಿವಿಲ್ ಹಾಸ್ಪಿಟಲ್ಸ್ ಅಂತ ಇತ್ತು ಆವಾಗ. ಇಲ್ಲಿಯ ಪ್ರೈಮರಿ ಅದಲ್ಲಿ ವರ್ಕ್ ಮಾಡಲಿಕ್ಕೆ ನಾನು ಶುರು ಮಾಡಿದ್ದು. ಸರ್, ಈಗ ಒಟ್ಟು ಸರ್ಕಾರಿ ವೈದ್ಯರಾಗಿ ತಾವು ಎಷ್ಟು ವರ್ಷ ಸೇವೆಯನ್ನು ಸಲ್ಲಿಸಿದ್ದೀರಿ? ನಾನು 23.5 ವರ್ಷ ಸರ್ವಿಸ್ ಮಾಡಿದ್ದೇನೆ. ಓಕೆ, ಸರ್ಕಾರಿ ವೈದ್ಯರಾಗಿ ಸೇವೆ ಸಲ್ಲಿಸಿ. ಹೌದು. ಅನಂತರ ಸ್ವಯಂ ನಿವೃತ್ತಿ ತಕ್ಕೊಂಡು ನಾನು 23 ವರ್ಷ ಬಿಟ್ಟು ಕಡಬದಲ್ಲಿ ನಮ್ಮ ಖಾಸಗಿ ನನ್ನ ಕ್ಷೇತ್ರದಲ್ಲಿ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಆರಂಭಿಸಿದ್ದೆ ನಾನು. ಓಕೆ, ಸರ್, ತಾವು ವೈದ್ಯಕೀಯ ಸೇವೆ ಯಾವ ವಿಭಾಗದಲ್ಲಿ ಹೆಚ್ಚು ಕಾರ್ಯವನ್ನು ನಿರ್ವಹಿಸಿದ್ದೀರಿ? ಜೊತೆಗೆ ಅದೇ ಕ್ಷೇತ್ರವನ್ನು ಆಯ್ಕೆ ಮಾಡ್ಲಿಕ್ಕೆ ಕಾರಣ ಏನಂತ ಹೇಳುವಂಥದ್ದು ತಿಳಿಬಹುದು? ವೈದ್ಯ ಕ್ಷೇತ್ರದಲ್ಲಿ ಹೊರ ರೋಗಿಗಳ ಔಟ್ ಪೇಷಂಟ್ ಇದರಲ್ಲಿ ನಾವು ಮೊದಲಿಂದಲೂ ಅದೇ ಮಾಡಿದ್ದು. ಪ್ರೈಮರಿ ಹೆಲ್ತ್ ಸೆಂಟರ್ನಲ್ಲಿ ಇರುವಾಗಲೇ ಇಲ್ಲಿ ಕಡಬಕ್ಕೆ ಬಂದು ಹಾಗೆ ಪ್ರೈಮರಿ ಸೆಂಟರ್ನಲ್ಲಿ ಹೊರ ರೋಗಿಗಳ ವಿಭಾಗದಲ್ಲಿ ಹೆಚ್ಚು ಆಸಕ್ತಿ ಸಿಕ್ಕಿತ್ತು. ಮತ್ತೆ ಕಠಿಣ ಕೆಲವು ಕೇಸ್ಗಳಿದ್ರೆ ಅಡ್ಮಿಷನ್ ಮಾಡಿ ಅದರಲ್ಲಿ ಇದರಲ್ಲಿ ಜೊತೆಯಲ್ಲಿ ಈ ಹೆರಿಗೆಗಳ ವಿಭಾಗವು ಶುರುವಾಯ್ತು ನನಗೆ. ಗ್ರಾಮೀಣ ಭಾಗದಲ್ಲಿ ಆ ಟೈಮಲ್ಲಿ ವೈದ್ಯರ ಕೊರತೆ ಇತ್ತು, ತುಂಬಾ ಇತ್ತು. ಬಟ್ ಆ ಒಂದು ಕೊರತೆಯನ್ನ ನೀವು ನಿಮ್ಮ ಸ್ವ ಇಚ್ಛೆಯಿಂದ ನೀಗಿಸಿದಿರಂತ ಹೇಳುವಂತಹ ಒಂದು ಹೊರಗಿಂದ ಕೇಳಿ ಬರ್ತಾ ಇದೆ. ಯಾಕಂದ್ರೆ ತುಂಬಾ ಒಂದು ಕಷ್ಟಕರ ಪರಿಸ್ಥಿತಿಯಲ್ಲಿ ಕೂಡ ಯಾವುದೇ ಅಂದ್ರೆ ಒಂದು ಅತ್ಯುತ್ತಮ ಸೌಲಭ್ಯ ಅಂತ ಹೇಳುವಂತದ್ದು 40-50 ಕಿಲೋಮೀಟರ್ ದೂರದ ಒಂದು ಸಿಟಿಗೆ ಪುತ್ತೂರಿಗೆ ಹೋಗ್ಬೇಕಾಗಿತ್ತು ಆ ಟೈಮಲ್ಲಿ. ಅಂತ ಸಂದರ್ಭಗಳಲ್ಲಿ ಈ ಒಂದು ಗ್ರಾಮೀಣ ಭಾಗದಲ್ಲಿ ಕೂಡ ನಿಂತು ಜನರಿಗೆ ತುಂಬಾ ಸೇವೆ ನೀಡಿದ್ದೀರಿ ಅಂತ ಹೇಳುವಂತಹ ಮಾತು ಹೊರಗಡೆಯಿಂದ ಕೇಳಿ ಬರ್ತಾ ಇರುವಂತಹ. ಹೌದು, ಬೇಕಾಷ್ಟು ಮಾಡಿದ್ದೇನೆ ಇಲ್ಲಿ.